ಗರ್ಭಕೋಶದ ಬಾಯಿನ ಕ್ಯಾನ್ಸರ್. ಇದು ಗರ್ಭಕೋಶ, ಇದರ ವಾಯ್ಸ್, ಇದನ್ನು ಸರ್ವಿಕ್ಸ್ ಅಂತೀವಿ. ಸೊ ಇದರ ಕ್ಯಾನ್ಸರ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಪ್ರತಿ ವರ್ಷ ಇಂಡಿಯಾದಲ್ಲಿ 1,30,000 ನ್ಯೂ ಕೇಸಸ್ ರೆಕಾರ್ಡ್ ಆಗ್ತಾ ಇದೆ. ಅದರಲ್ಲಿ 70,000 ಡೆತ್ಸ್ ರೆಕಾರ್ಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ನೆಗ್ಲಿಜೆನ್ಸಿಂದ. ಒಂದು ನಾವು ಡಾಕ್ಟರ್ ಹತ್ರ ಹೋಗದೇ ಇರೋದು, ನಮಗೆ ಸಿಂಟಮ್ಸ್ ಇದ್ದಾಗ, ಇಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ತಿರೋದು, ಇಲ್ಲ ಟೆಸ್ಟ್ ಮಾಡಿಸ್ತಾ ಇರೋದ್ರಿಂದ ಆಗುತ್ತೆ. ಸೊ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನಿಂದ ಬರುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಹೇಗೆ ಬರುತ್ತೆ? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಹೇಗೆ ಬರುತ್ತೆ ಅಂತಂದರೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದರೆ ಬರುತ್ತೆ. ಅರ್ಲಿ ಏಜ್ ಆಫ್ ಇಂಟರ್ಕೋರ್ಸ್ ಅಂದರೆ 12 ವರ್ಷಕ್ಕೆ ಇಂಟರ್ಕೋರ್ಸ್ ಸ್ಟಾರ್ಟ್ ಮಾಡೋದು, ಸೆಕ್ಸ್ ಮಾಡೋದು, ಈ ಥರ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸಿಂದ. ನೆಕ್ಸ್ಟ್ ಆಲ್ಕೋಹಾಲಿಂದ ಬರುತ್ತೆ, ಸ್ಮೋಕಿಂಗಿಂದ ಬರುತ್ತೆ, ಪುವರ್ ಹೈಜೀನಿಂದ ಬರುತ್ತೆ. ಇದನ್ನು ನಾವು ಹೇಗೆ ತಡೆಗಟ್ಟೋದು? ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ? ವೆಜೈನಲ್ ಡಿಸ್ಚಾರ್ಜ್, ಏನಾದರೂ ವೈಟ್ ಡಿಸ್ಚಾರ್ಜ್ ಅಬ್ನಾರ್ಮಲ್ ಆಗಿ ಆಗ್ತಾ ಇದ್ದರೆ, ವಾಸನೆ ಬರ್ತಾ ಇದ್ದರೆ, ಇಲ್ಲ ಅಬ್ನಾರ್ಮಲ್ ವೆಜೈನಲ್ ಬ್ಲೀಡಿಂಗ್, ಪೀರಿಯಡ್ಸ್ ಅಲ್ಲದಲ್ಲೇ ಬ್ಲೀಡಿಂಗ್ ಆಗ್ಬೋದು, ಸೆಕ್ಸ್ ಮಾಡುವಾಗ ಪೇನ್ ಆಗ್ಬೋದು, ಮಾಡಿದ ಮೇಲೆ ಬ್ಲೀಡಿಂಗ್ ಆಗ್ಬೋದು. ಸೊ ಈ ಥರ ಎಲ್ಲ ತೊಂದರೆ ಇದ್ದರೆ ನೀವು ಡಾಕ್ಟರ್ನ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಇದನ್ನು ಹೇಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಬರೋದು ಮುಂಚೆನೇ ಕಂಡುಹಿಡಿಯೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನೋದು ಒಂದು ಪ್ರೋಗ್ರಾಮ್. ಸೊ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ 2 ರೀತಿ ಟೆಸ್ಟ್ಗಳಿರುತ್ತೆ. ಒಂದು ಪ್ಯಾಪ್ ಟೆಸ್ಟಿಂಗ್ ಅಂತ ಇರುತ್ತೆ, ಇನ್ನೊಂದು HPV DNA ಟೆಸ್ಟಿಂಗ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ DNA ಟೆಸ್ಟಿಂಗ್ ಅಂತ ಇರುತ್ತೆ. ಸೊ ನಾವು ಯಾವ ಏಜ್ ಗ್ರೂಪಲ್ಲಿ ಮಾಡ್ತೀವಿ ಇದನ್ನು? 21 to 65 ಇಯರ್ಸ್ ಆಫ್ ಏಜ್ ಗ್ರೂಪಲ್ಲಿ ಮಾಡ್ಬೋದು. ಸೊ 21 to 29 ಇಯರ್ಸ್ ಆಫ್ ಏಜ್ ಗ್ರೂಪ್ಗೆ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟಿಂಗ್ ಎವ್ರಿ 3 ಇಯರ್ಸ್ ಮಾಡಬೇಕಾಗತ್ತೆ, ನೆಗೆಟಿವ್ ಬಂದರೆ. 30 to 65 ಇಯರ್ಸ್ ಆಫ್ ಏಜ್ ಗ್ರೂಪ್ಗೆ ವಿ ರೆಕಮೆಂಡ್ HPV DNA ಟೆಸ್ಟಿಂಗ್, ಸೊ ವಿಚ್ ಇಸ್ ಡನ್ ಎವ್ರಿ 5 ಇಯರ್ಸ್. ಸೊ ಅದನ್ನು ನಾವು 5 ಇಯರ್ಸ್ಗೊಮ್ಮೆ ಮಾಡ್ಬೋದು. ಇಲ್ಲ HPV ಪ್ಯಾಪ್ಸ್ ಟೆಸ್ಟಿಂಗೇ ಮಾಡಿಸ್ಬೋದು, ಬಟ್ ಎವ್ರಿ 3 ಇಯರ್ಸ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಟೆಸ್ಟಿಂಗ್ ಅಂತ ಮಾಡ್ತೀವಿ, ಪ್ಯಾಪ್ಸ್ಮಿಯರ್ ವಿತ್ HPV DNA ಟೆಸ್ಟಿಂಗ್. ಸೊ ಅದನ್ನು ಎವ್ರಿ 5 ಇಯರ್ಸ್ ಮಾಡಿಸ್ಬೋದು. ಆಫ್ಟರ್ 65 ಏನು ಮಾಡಬೇಕಪ್ಪ ಅಂದರೆ, ಇಫ್ ಇನ್ ಕೇಸ್ ಮುಂಚೆ ನೀವು 10 ಇಯರ್ಸಿಂದ ಟೆಸ್ಟ್ ಮಾಡಿಸಿದ್ರೆ, ಐದರ್ 3 ಟೈಮ್ಸ್ ಪ್ಯಾಪ್ಸ್ಮಿಯರ್ ನೆಗೆಟಿವ್ ಬಂದಿತ್ತು, ಆರ್ HPV DNA ಟೆಸ್ಟಿಂಗ್ 2 ಟೈಮ್ಸ್ ನೆಗೆಟಿವ್ ಬಂದಿದ್ದರೆ, ಆಫ್ಟರ್ 65 ಇಯರ್ಸ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಮುಂಚೆ ಏನೂ ತೊಂದರೆ ಇಲ್ಲ ಅಂದರೆ. ಇನ್ ಕೇಸ್ ಮುಂಚೆ ಏನಾದರೂ ಸರ್ವಿಕ್ಸ್ ಇಶ್ಯೂಸ್ ಇತ್ತು, ಇಲ್ಲ ಮನೇಲಿ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಇಲ್ಲ ಅಂತಂದರೆ ನಿಮಗೆ ಏನಾದರೂ ಮುಂಚೆ ಪ್ರೊಸೀಜರ್ ಆಗಿತ್ತು ಅಂದರೆ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಟಿಲ್ ಫರ್ದರ್ ಡಾಕ್ಟರ್ಸ್ ಅಡ್ವೈಸ್. ಸೊ ಇದು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಇದನ್ನು ನಾವು ಹೇಗೆ ತಡೆಗಟ್ಬೋದು? ಸೊ ಎಲ್ಲ ಕ್ಯಾನ್ಸರಿಗೂ ವ್ಯಾಕ್ಸಿನ್ ಇರೋದಿಲ್ಲ, ಬಟ್ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ವ್ಯಾಕ್ಸಿನ್. ಒಂದು ಸರ್ವಾರಿಕ್ಸ್, ಗಾರ್ಡಾಸಿಲ್ 9. ಸೊ ಇದು 2,000 ಇಂದ 10,000 ರೂಪಾಯಿವರೆಗೂ ನಿಮಗೆ ಲಭ್ಯ ಆಗುತ್ತೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ? ಸ್ಟ್ರೇನ್ಸ್, HPV ಸ್ಟ್ರೇನ್ಸ್ ಸರ್ವಾರಿಕ್ಸಲ್ಲಿ 2 ರೀತಿ ಇದ್ದರೆ, ಗಾರ್ಡಾಸಿಲಲ್ಲಿ 4 ರೀತಿ ಇರುತ್ತೆ. ಇನ್ನೂ ಜಾಸ್ತಿ ಇರುತ್ತೆ ಗಾರ್ಡಾಸಿಲ್ 9ಅಲ್ಲಿ. 9 ಅಂದರೆ 9 ವೈರಸಸ್, 9 ವೇರಿಯಂಟ್ಸ್ ಇರುತ್ತೆ. ಸೊ ನಾವು ಇದನ್ನು ಯಾರಿಗೆ ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಸೊ ಇದನ್ನು ನಾವು 9 to 15 ಇಯರ್ಸ್ ಏಜ್ ಗ್ರೂಪ್ ಆದರೆ 2 ಶಾಟ್ಸ್ ಸಾಕು. 2 ಶಾಟ್ಸ್ ಯಾವಾಗ ತೊಗೋಬೇಕು? ಫಾರ್ ಎಕ್ಸಾಂಪಲ್, ಈಗ ನೀವು ಡಿಸೆಂಬರ್ ಮಂತಲ್ಲಿ ಫಸ್ಟು ಶಾಟ್ ತೊಗೊಂಡಿದ್ರೆ, ನೆಕ್ಸ್ಟು ಆಫ್ಟರ್ 5 ಮಂತ್ಸ್ 6th ಮಂತಲ್ಲಿ ಸೆಕೆಂಡ್ ಶಾಟ್ ತೊಗೋಬೋದು. ದಿಸ್ ಈಸ್ ಫಾರ್ 9 to 15 ಇಯರ್ಸ್ ಆಫ್ ಏಜ್ ಗ್ರೂಪ್. ಫ್ರಮ್ 15 to 45 ಇಯರ್ಸ್ ಆಫ್ ಏಜ್ ಗ್ರೂಪ್ಗೆ 3 ಡೋಸಸ್. ಅಂದರೆ ಪ್ರೆಸೆಂಟ್ ಮಂತಲ್ಲಿ ಒಂದು ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಮಂತಲ್ಲಿ ಒಂದು ಶಾಟ್ ತೊಗೊಂಡಿದ್ರೆ, ಫೆಬ್ರವರಿ ಮಂತಲ್ಲಿ ಸೆಕೆಂಡ್ ಶಾಟ್ ಬರುತ್ತೆ, ಆಫ್ಟರ್ 4 ಮಂತ್ಸ್ ಮತ್ತು 3rd ಶಾಟ್ ಬರುತ್ತೆ. ಸೊ ದಿಸ್ ಈಸ್ ದ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ದು ಶೆಡ್ಯೂಲ್. ಸೊ ದಯವಿಟ್ಟು ಎಲ್ಲರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. because cervical cancer is the second most common cancer in the women in India. Thank you.